ನಮ್ಮ ಸರ್ಕಾರ ಸದಾ ರೈತರ ಕಾಳಜಿ ವಹಿಸಲಿದ್ದು ಆದಷ್ಟು ಬೇಗ ರೈತರಿಗೆ ಸೂಕ್ತ ಹೆಚ್ಚಿನ ಪರಿಹಾರ ಕಲ್ಪಿಸಲಾಗುವುದು ಎಂದು ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ಹೇಳಿದರು. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಜೋಳದಡಗಿ ಶಿವನೂರು ಗ್ರಾಮದ ಬೆಳೆಹಾನಿ ಪ್ರದೇಶಕ್ಕೆ ಭೇಟಿ ನೀಡಿ ಬೆಳೆಹಾನಿ ವೀಕ್ಷಣೆ ಮಾಡಿದರು. ಮೊದಲು ಜೋಳದಡಿಗೆ ಬ್ರಿಡ್ಜ್ ಕಮ್ ಬ್ಯಾರೇಜ್ಗೆ ಭೇಟಿ ನೀಡಿ ಬೆಳೆಹಾನಿ ಪರಿಶೀಲನೆ ಮಾಡಿದರು. ತನ್ನ 4 ಎಕರೆ ಭತ್ತದ ಹಾನಿಯಾದ ಬಗ್ಗೆ ರೈತ ದೇವೇಂದ್ರಪ್ಪ ಪೂಜಾರಿ ತಮ್ಮ ನೋವನ್ನು ತೋಡಿಕೊಂಡರು. ಅದೇ ರೀತಿ ರೈತ ಮಹಿಳೆ ಲಕ್ಷ್ಮಿ ಭೀಮಾ ನದಿಯಿಂದ ಹಾನಿಯಾದ ಬಗ್ಗೆ ಶಾಸಕರ ಮುಂದೆ ಕಷ್ಟ ತೋಡಿಕೊಂಡರು. ನಂತರ ಶಿವನೂರು ಗ್ರಾಮಕ್ಕೆ ಭೇಟಿ ನೀಡಿದ ಶಾಸಕರು ಭತ್ತ ಹಾಗೂ ಹತ್ತಿ ಬೆಳೆ ಪರಿಶೀಲನೆ ಮಾಡಿದರು. ಶಿವನೂರು ಗ್ರಾಮವು ಭೀಮಾ ನದಿ ಪ್ರವಾಹ ಪೀಡಿತ ಗ್ರಾಮದಲ್ಲಿ ಕೈಗೊಂಡ ಕ್ರಮದ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಈ ವೇಳೆಯಲ್ಲಿ ರೈತ ಹಂಪಯ್ಯ ಮಾತನಾಡಿ, ನಾವು ಬೆಳೆದ ಭತ್ತ ಹಾಗೂ ಹತ್ತಿ ಬೆಳೆಯು ಈಗ ನದಿ ನೀರು ಪಾಲಾಗಿದೆ. ಕಳೆದ ವರ್ಷ ಪರಿಹಾರ ಕಡಿಮೆ ಬಂದಿತ್ತು. ಈ ಬಾರಿಯೂ ಹೆಚ್ಚಿನ ಹಣ ನೀಡಬೇಕೆಂದು ಮನವಿ ಮಾಡಿದರು. ಇನ್ನು ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ಅವರು ಮಾತನಾಡಿ, ನಾವು ನಿಮ್ಮ ಕಷ್ಟಗಳನ್ನು ಕೇಳಲು ಬಂದಿದ್ದೇವೆ ಎಂದು ತಿಳಿಸಿದರು. ಮೂರು ಚೀಲ ಹಾಕಿಲ್ಲ 60 ಚೀಲ ತನ ಬೆಳೆ ನೋಡಿ 4 ಚೀಲ 10 ಚೀಲ ಕೊಡ್ತಾರ. ಅವ್ರನ್ನು ಇದು ಮಾಡ್ತಾರೆ ಸರ್. ಫುಲ್ ಸರ್ ಬಟ್ಟೆ ಜಾಸ್ತಿ ಸರ್. ಸಿಕ್ಕಿನ ಕಾಲದಾಗ ಮಳೆ ಬರಲ್ಲ ಅಂತ ನಾವು ಸಪ್ತ ಭಜನೆ ಮಾಡ್ತಿದ್ವಿ. ಸ್ವಲ್ಪ ಏನೇನು ಮಾಡಿ ನೀವು ಕ್ಯೂ ಹಾಕಿಬೇಕು. ನಾವು ಇರೋದು 2 ಎಕರೆ 1 ಎಕರೆ ಹೊಲದವ್ರು ನಾವು ಎಲ್ಲಿ ಬರ್ಬೇಕು. 4-5 ಜನ ಮಕ್ಕಳು. ನಮ್ಮ ಪರಿಸ್ಥಿತಿ ಗಂಭೀರ. ಬೆಂಗಳೂರು ಪುನಃ ದುಡಿಯಕ್ಕೆ ಹೋಗ್ಯಾರ ಕೆಲವು ಮಂದಿ ಇದ್ರಾಗ. ಇಲ್ಲ ಒಬ್ಬರಿಬ್ಬರು ಮನೆ ಹಿಡ್ಕೊಂಡು 1 ಎಕರೆ 2 ಎಕರೆ ಹೊಲ ಮಾಡ್ಬೇಕಲ್ಲ ಸರ್. ನಾವು ಮಾಡ್ಕೊಂತೀವಿ. ಇನ್ನೂ ಸ್ಟಾರ್ಟ್ ಆಗಿ ಕಂಟಿನ್ಯೂ ಆಗಿ ಮಳೆ ಬರೋ ಸಲುವಾಗಿ ನೀರಿನ ಪ್ರವಾಹ ಹೆಚ್ಚಿಗಾಗಿ ಈ ಭೀಮಾ ನದಿ ತೀರದಲ್ಲಿ ಸುಮಾರು ವಡಗೇರಿ ಮತ್ತು ಯಾದಗಿರಿ ಮತ್ತು ಶಾಪುರ್ ನನ್ನ ಮತಕ್ಷೇತ್ರದಲ್ಲಿ ಸುಮಾರು 20 ರಿಂದ 25 ಹಳ್ಳಿಗಳು ಪ್ರವಾಹ ಪೀಡಿತವಾಗಿ ಜಾಸ್ತಿ ಬಂದ ಸಲುವಾಗಿ ಮತ್ತು ಕವಳಿ ಮತ್ತು ಹತ್ತಿ ಏನಾಗಿದೆ ನೀರಾವರಿ ಭೀಮಾ ನದಿ ತೀರವೆಲ್ಲ ಭಾಳಷ್ಟು ಲಾಸ್ ಆಗಿದೆ. ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ. ಅವರು ಈಗಾಗಲೇ ಎಕರೆಗೆ 3 ಚೀಲದಿಂದ 4 ಚೀಲ DAP ಯೂರಿಯಾ ಎಲ್ಲ ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ದಾರೆ. ಅವ್ರಿಗೆ ಆತಂಕವಾಗಿದೆ. ಮತ್ತು ಈಗ ಮಳೆ ಬಂದರೆ ನಮ್ಗೆ ಹೆಚ್ಚಿಗೆಪ್ಪ ಅಂತಂದರೆ ಮಹಾರಾಷ್ಟ್ರದಲ್ಲಿ 3,500 ಲಕ್ಷ ಕ್ಯೂಬಿಕ್ಸ್ ನೀರು ಬಿಟ್ಟ ಸಲುವಾಗಿ ಇವತ್ತಿನಲ್ಲಿ ಹೆಚ್ಚಿನ ನೀರು ಬರ್ತಾ ಇದೆ. ಮತ್ತು ಈಗ 1 ವಾರದಿಂದ ಮಳೆ ಸಹಿತ ಕಂಟಿನ್ಯೂ ಬರೋ ಸಲುವಾಗಿ ನೀರು ಹೆಚ್ಚಿಗೆ ಆಗ್ತಾ ಇದೆ. ಮತ್ತು ಈಗ ಇಷ್ಟಾದ್ರೆ ಪರವಾಗಿಲ್ಲ. ನಮ್ಮ ಮುಂದೆ ಹೆಚ್ಚಿಗೆ ಮತ್ತೆ ಮಹಾರಾಷ್ಟ್ರದಲ್ಲಿ ನೀರು ಬಿಟ್ಟರೆ ನಮ್ಮ ಇಲ್ಲಿ ಶಿವನೂರು ಗ್ರಾಮದವರು ಮೊದಲು ಹೋದಂಗೆ ಇಲ್ಲೇ ಬೆಂಡೆಮಳಿ ಒಂದು ಮುರಾರಿ ಸ್ಕೂಲ್ನಲ್ಲಿ ಅವರಿಗೆಲ್ಲ ಬರ ಇದ್ರದ್ದು ಗಂಜಿ ಕೇಂದ್ರವನ್ನು ಮೊದಲು ಮಾಡಿದ್ದಾರೆ. ಈಗಲೂ ಮಾಡ್ತಾರೆ ಸರ್ಕಾರ. ಈಗಾಗಲೇ ಸರ್ಕಾರ ಮುಂಜಾಗ್ರತಾ ಕ್ರಮವಾಗಿ ಈಗೆಲ್ಲ ಮಾಡಿದ್ದಾರೆ. ಮುಂದೆ ಮಳೆ ಬಂದು ಹೆಚ್ಚಿಗೆ ಆಯ್ತು, ಈ ಊರು ಬುಡೋ ಪರಿಸ್ಥಿತಿ ಬಂತಂದ್ರೆ ಮತ್ತೆ ಅವರಿಗೆ ಗಂಜಿ ಕೇಂದ್ರ ಶಿಫ್ಟ್ ಮಾಡ್ತಾರೆ. ಮೊದಲು ಹೋಗಿದ್ದಾರೆ ಅವ್ರ ಊರು. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005ಗೆ ಸಂಪರ್ಕಿಸಿ.